ಮಾಜಿ ಸಚಿವ ರೇಣುಕಾಚಾರ್ಯಗೆ ಉಚ್ಚಾಟನೆಯ ಆತಂಕ ಈಗ ಎದುರಾಗಿದೆ. ದಿಢೀರ್ ದೆಹಲಿಗೆ ಹಾರಿದ್ದಾರೆ ಮಾಜಿ ಸಚಿವ ರೇಣುಕಾಚಾರ್ಯ ಅವರು. ಹೈಕಮಾಂಡ್ ನಾಯಕರ ಭೇಟಿಗೆ ಮಾಜಿ ಸಚಿವರು ಕಸರತ್ತನ್ನ ಮಾಡ್ತಿದ್ದಾರೆ. ಬಿಜೆಪಿಯಲ್ಲಿ ಮತ್ತಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಿದೆ. ಇದರ ನಡುವೆ ಮಾಜಿ ಸಚಿವ ರೇಣುಕಾಚಾರ್ಯಗೆ ಉಚ್ಚಾಟನೆಯ ಆತಂಕ ಕಾಡ್ತಾ ಇದೆ. ದಿಢೀರ್ ಅನ್ನೋದಾಗಿ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಮಾಜಿ ಸಚಿವ ಕಸರತ್ತು ಮಾಡ್ತಿದ್ದಾರೆ. ದಾವಣಗೆರೆ ಚುನಾವಣೆಯ ಸೋಲಿಗೆ ಮಾಜಿ ಸಚಿವನ ತಲೆದಂಡ ಆಗುತ್ತಾ? ಈ ಪ್ರಶ್ನೆ ಕಾಡ್ತಾ ಇದೆ. ಈಗಾಗಲೇ ರೆಬಲ್ಸ್ ಬಣದಿಂದ ಯತ್ನಾಳ್ ಅವರ ಉಚ್ಚಾಟನೆಯಾಗಿದೆ. ವಿಜೇಂದ್ರ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಕ್ಕೆ ಉಚ್ಚಾಟನೆ ಆಗಿಬಿಡ್ತಾರ ರೇಣುಕಾಚಾರ್ಯ ಅವರು. ಸಂಧಾನ ಸಭೆಯಲ್ಲಿ ರೇಣುಕಾಚಾರ್ಯ ಅಮಾನತಿಗೆ ರೆಬಲ್ಸ್ ಆಗ್ರಹವನ್ನ ಮಾಡಿದಾರಂತೆ. ಹೀಗಾಗಿನೇ ಹೈಕಮಾಂಡ್ ನಾಯಕರ ಭೇಟಿಗೆ ರೇಣುಕಾಚಾರ್ಯ ಅವರು ಸಜ್ಜಾಗ್ತಿದ್ದಾರೆ. ಸೋಲಿನಲ್ಲಿ ನನ್ನ ಪಾತ್ರ ಇಲ್ಲ ಅನ್ನೋದಾಗಿ ಮನವರಿಕೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದಾರಂತೆ.